ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನಸ್ಸು, ನಮ್ಮ ಸಂಬಂಧಗಳು ಮತ್ತೆ ನಮ್ಮ ಜೀವನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಲ್ವಾ? ಈ ಪಯಣದಲ್ಲಿ ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿ ನಮಗೆ ಹೇಗೆ ಜೊತೆಯಾಗ್ಬೋದು ಅಂತ ನೋಡೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ದಿನನಿತ್ಯದ ಓಟ, ಜವಾಬ್ದಾರಿಗಳು, ಗುರಿಗಳು ಇದೆಲ್ಲದರ ಮಧ್ಯೆ ನಮ್ಗೋಸ್ಕರ, ನಮ್ಮ ಸ್ವಂತ ಯೋಚನೆಗಳಿಗೋಸ್ಕರ ನಿಜವಾಗ್ಲೂ ಜಾಗ ಇದೆಯಾ? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಸರಿ, ಹಾಗಿದ್ರೆ ಮೊದಲು ನಾವು ಹೇಳ್ಕೊಳ್ಳದ ಒತ್ತಡಗಳ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮಲ್ಲಿ ಎಷ್ಟೋ ಜನ ಅನುಭವಿಸೋ ಸವಾಲುಗಳು ಹೊರಗಿಂದ ನೋಡೋರಿಗೆ ಕಾಣೋದೇ ಇಲ್ಲ ಅಲ್ವಾ? ಅದೆಲ್ಲ ಮನಸ್ಸಿನೊಳಗೆ ಮೌನವಾಗಿ ಬೆಳೆದುಕೊಂಡು ಹೋಗುತ್ತೆ. ಅದು ಯಾವುದು ಅಂತ ಒಂದೊಂದಾಗಿ ನೋಡೋಣ. ಇದನ್ನ ನಾವು ಒಂದು ರೀತಿ ಹೇಳ್ಕೊಳ್ಳೋಕ್ಕಾಗೋದ ಭಾರ ಅಂತ ಹೇಳ್ಬೋದು. ಕೆಲಸ ಮತ್ತೆ ಪರ್ಸನಲ್ ಲೈಫ್ ಮಧ್ಯೆ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗೋದು, ನಮ್ಮ ಮೇಲೇನೆ ನಾವು ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು, ಇದೆಲ್ಲ ಏನಾಗುತ್ತೆ ಅಂದ್ರೆ ದಿನದಿಂದ ದಿನಕ್ಕೆ ನಮ್ಮ ಶಕ್ತಿಯನ್ನ ಸದ್ದಿಲ್ದೆ ಕಡಿಮೆ ಮಾಡ್ತಾ ಹೋಗುತ್ತೆ. ಇವತ್ತಿನ ದಿನಗಳಲ್ಲಿ ನೋಡಿ, ಕೆಲ್ಸ, ಕುಟುಂಬ ಮತ್ತೆ ನಮಗೋಸ್ಕರ ಅಂತ ಇರೋ ಸಮಯ, ಇದರ ಮಧ್ಯೆ ಇದ್ದ ಗೆರೆಗಳೆಲ್ಲ ಎಲ್ಲೋ ಮಾಯವಾಗ್ಬಿಟ್ಟಿವೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವಾಗ್ಲೂ ಒಂದ್ ರೀತಿಯ ನಿರಂತರ ಒತ್ತಡದಲ್ಲೇ ಇದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಅಲ್ವಾ? ಹೊರಗಿನ ಪ್ರಪಂಚದ ನಿರೀಕ್ಷೆಗಳ ಒತ್ತಡ ಒಂದ್ ಕಡೆ ಆದ್ರೆ ನಮ್ಮೊಳಗಿನ ಗದ್ದಲ ಇದೆಯಲ್ಲ, ಅದು ಇನ್ನೂ ದೊಡ್ಡದು. ಅಯ್ಯೋ, ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ, ಅಂದ್ರೆ ಆತ್ಮವಿಶ್ವಾಸದ ಕೊರತೆ, ಕುಟುಂಬದಲ್ಲಿರೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಕೆಲವೊಮ್ಮೆ ಸುಮ್ಮನೆ ಕಾಡುವ ಒಂಟಿತನ, ಇದೆಲ್ಲ ಸೇರಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡ್ಬಿಡುತ್ತೆ. ಹಾಗಿದ್ರೆ ಈ ಎಲ್ಲಾ ಒತ್ತಡಗಳಿಂದ ಹೊರಗ್ಬರೋದು ಹೇಗೆ? ಅದರ ಮೊದಲ ಹೆಜ್ಜೆ ಅಂದ್ರೆ ನಾವು ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸ್ಕೊಳ್ಳೋದು. ನಮ್ಮ ದೃಷ್ಟಿಕೋನ ಬದಲಾದ್ರೆ ಸಾಕು, ನಾವು ಪರಿಸ್ಥಿತಿಗಳನ್ನ ನೋಡೋ ರೀತಿಯೇ ಬದಲಾಗ್ಬಿಡುತ್ತೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಒಂದು ವೇಳೆ ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣನೇ ನಮ್ಮ ಯೋಚನಾ ಕ್ರಮ ಆಗಿದ್ರೆ, ನಮ್ಮ ಯೋಚನೆಗಳೇ ನಮ್ಗೆ ಒಂದು ಬಲೆ ಆಗಿಬಿಟ್ಟಿದ್ರೆ, ಅದರಿಂದ ಹೊರಗೆ ಬರೋದು ಹೇಗೆ? ಈ ಸಂದರ್ಭದಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಒಂದು ಅದ್ಭುತವಾದ ಮಾತು ನೆನಪಾಗುತ್ತೆ. ನಾವು ಸಮಸ್ಯೆಗಳನ್ನ ಸೃಷ್ಟಿಸಿದಾಗ ಬಳಸಿದ ಅದೇ ಯೋಚನಾ ಲಹರಿಯಿಂದ ಅವುಗಳನ್ನ ಪರಿಹರಿಸಲು ಸಾಧ್ಯವಿಲ್ಲ ಅಂತ. ಅಂದ್ರೆ ಇದರ ಅರ್ಥ ಏನು? ನಿಜವಾದ ಬದಲಾವಣೆ ಬೇಕು ಅಂದ್ರೆ ನಾವು ಹಳೇ ದಾರಿಯನ್ನ ಬಿಟ್ಟು ಒಂದು ಹೊಸ ದೃಷ್ಟಿಕೋನವನ್ನ ಅಳವಡಿಸಿಕೊಳ್ಳೇಬೇಕು ಅಂತ. ಸರಿ, ಹಾಗಿದ್ರೆ ಈ ಹೊಸ ದೃಷ್ಟಿಕೋನ ಸಿಗೋದು ಎಲ್ಲಿಂದ? ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿ ಹೇಗೆ ಒಂದು ವಿಭಿನ್ನವಾದ ಮತ್ತೆ ಮನುಷ್ಯರನ್ನೇ ಕೇಂದ್ರವಾಗಿಟ್ಕೊಂಡ ಮಾರ್ಗದರ್ಶನವನ್ನ ಕೊಡುತ್ತೆ ಅನ್ನೋದನ್ನ ಈಗ ನೋಡೋಣ. ಸಾಮಾನ್ಯವಾಗಿ ನಮಗೆ ಸಿಗೋ ಸಲಹೆಗಳೆಲ್ಲ ಕೆಲವೊಮ್ಮೆ ತುಂಬಾ ಮೆಕ್ಯಾನಿಕಲ್ ಆಗಿರುತ್ತೆ ಅಲ್ವಾ? ಆದ್ರೆ ಇಲ್ಲಿ ಹಾಗಲ್ಲ. ಯಾವುದೇ ಕಷ್ಟವಾದ ಪದಗಳಿಲ್ಲದೆ, ದೊಡ್ಡ ದೊಡ್ಡ ಸಿದ್ಧಾಂತಗಳ ಭಾರವಿಲ್ಲದೆ, ನಿಮ್ಮನ್ನ ನಿಜವಾಗಿಯೂ ಅರ್ಥ ಮಾಡಿಕೊಂಡು ತುಂಬಾ ಆತ್ಮೀಯವಾಗಿ ಮತ್ತೆ ಸ್ಪಷ್ಟವಾಗಿ ಗೈಡ್ ಮಾಡೋ ವಿಧಾನವನ್ನ ಇಲ್ಲಿ ಅನುಸರಿಸಲಾಗುತ್ತೆ. ಇವರ ವಿಧಾನದ ತಿರುಳೇ ಇದು ನೋಡಿ. ಮೊದಲು ನಿಮ್ಮ ಮಾತನ್ನ ಆಳವಾಗಿ ಕೇಳಿಸ್ಕೊಳ್ಳೋದು, ಆಮೇಲೆ ನಿಮ್ಮ ಮುಂದಿರೋ ಆಯ್ಕೆಗಳನ್ನ ನೋಡೋಕೆ ಸಹಾಯ ಮಾಡೋದು, ಆನಂತರ ಒಟ್ಟಿಗೆ ಸೇರಿ ಪ್ರಾಕ್ಟಿಕಲ್ ಆದ ಪರಿಹಾರಗಳನ್ನ ಕಂಡುಹಿಡಿಯೋದು. ಬರೀ ಅಷ್ಟೇ ಅಲ್ಲ, ನೀವು ಗುರಿ ತಲುಪೋವರೆಗೂ ಸ್ಟೆಪ್ ಬೈ ಸ್ಟೆಪ್ ಸಪೋರ್ಟ್ ಮಾಡ್ತಾ ನಿಮ್ ಜೊತೆಯಲ್ಲೇ ಇರ್ತಾರೆ. ಇದು ಬರೀ ಸಲಹೆ ಅಲ್ಲ, ಇದು ಜೊತೆಯಾಗಿ ಸಾಗೋ ಪಯಣ. ಹಾಗಿದ್ರೆ ಬನ್ನಿ, ಈ ಇಡೀ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಇದರಿಂದ ನಮ್ಗೆ ಸಿಗೋ ಸಕಾರಾತ್ಮಕ ಫಲಿತಾಂಶಗಳೇನು ಅಂತ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇಲ್ಲಿಗೆ ಬಂದು ಶುರು ಮಾಡೋದು ತುಂಬಾ ಸಿಂಪಲ್ ಮತ್ತೆ ತುಂಬಾ ವ್ಯವಸ್ಥಿತವಾಗಿದೆ. ನೋಡಿ, ಕೇವಲ 2 ಹಂತಗಳು. ಮೊದಲನೇ ಹಂತದಲ್ಲಿ ಅಂದ್ರೆ ಫಸ್ಟ್ ಸೆಷನ್ನಲ್ಲಿ ನಿಮ್ಮ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಸ್ಪಷ್ಟವಾದ ಗುರಿಯನ್ನ ಸೆಟ್ ಮಾಡಲಾಗತ್ತೆ. 2ನೇ ಹಂತದಲ್ಲಿ ಆ ಗುರಿಯನ್ನ ತಲುಪೋಕೆ ನಿಮ್ಗೆ ನಿರಂತರವಾದ ಮಾರ್ಗದರ್ಶನ ಮತ್ತೆ ಬೆಂಬಲ ಸಿಗುತ್ತಾ ಹೋಗುತ್ತೆ ಅಷ್ಟೇ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ವಿಷಯ ಅಂದ್ರೆ, ಈ ಪ್ರಕ್ರಿಯೆ ಕೇವಲ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದಕ್ಕಿಂತಾನೂ ಹೆಚ್ಚಾಗಿ ಇದು ನಿಮ್ಮ ಯೋಚನೆಗಳು, ನಿಮ್ಮ ಭಾವನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ, ನಿಮ್ಮನ್ನ ಇಮೋಷನಲ್ ಆಗಿ ಸ್ಟ್ರಾಂಗ್ ಮಾಡುತ್ತೆ, ಕೊನೆಗೆ ನಿಮ್ಮನ್ನ ಸಶಕ್ತಗೊಳಿಸಿ ನಿಮ್ಮಲ್ಲೊಂದು ಆತ್ಮವಿಶ್ವಾಸ ಮತ್ತೆ ಆಂತರಿಕ ಶಕ್ತಿಯನ್ನ ಬೆಳೆಸುತ್ತೆ. ಇದು ಸ್ಪಷ್ಟವಾಗಿ ಏನ್ ತೋರಿಸುತ್ತೆ ಅಂದ್ರೆ, ಇವರ ಬೆಂಬಲ ಜೀವನದ ಒಂದೇ ಒಂದು ಭಾಗಕ್ಕೆ ಸೀಮಿತವಾಗಿಲ್ಲ. ವೈಯಕ್ತಿಕ ಸವಾಲುಗಳಿಂದ ಹಿಡಿದು ವೃತ್ತಿ ಜೀವನದ ಗೊಂದಲಗಳವರೆಗೆ, ಸಂಬಂಧಗಳಿರ್ಬೋದು ಅಥವಾ ಓದಿನ ವಿಷಯವಿರ್ಬೋದು, ಜೀವನದ ಎಲ್ಲಾ ಆಯಾಮಗಳಿಗೂ ಇಲ್ಲಿ ಮಾರ್ಗದರ್ಶನ ಸಿಗುತ್ತೆ. ನೋಡಿ, ಸಹಾಯ ಕೇಳೋಕೆ ಕೆಲವೊಮ್ಮೆ ನಮ್ಗೆಲ್ರಿಗೂ ಹಿಂಜರಿಕೆ ಆಗುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಸಹಾಯ ಕೇಳೋದು ಧೈರ್ಯದ ಸಂಕೇತ. ನಮ್ಮ ಮಾತುಗಳನ್ನ ಕೇಳೋಕೆ ಒಂದು ಸುರಕ್ಷಿತ, ಗೌಪ್ಯವಾದ ಸ್ಥಳ ಇದೆ ಅನ್ನೋ ಭರವಸೆಯನ್ನ ಇಟ್ಕೊಳ್ಳೋದೇ ನಾವು ಇಡೋ ಮೊದಲ ಹೆಜ್ಜೆ.
ಪ್ರತಿಯೊಬ್ಬರಿಗೂ ತಮ್ಮ ಮನಸ್ಸಿನ ಮಾತನ್ನ ಮುಕ್ತವಾಗಿ ಹಂಚಿಕೊಳ್ಳೋಕೆ ಒಂದು ಸೇಫ್ ಆದ ಜಾಗ ಬೇಕು ಅಲ್ವಾ? ಇಲ್ಲಿ ನಿಮ್ಮ ಮಾತುಗಳಿಗೆ ಸಂಪೂರ್ಣ ಗೌಪ್ಯತೆಯ ಭರವಸೆ ಇರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಮನ್ನ ಯಾರೂ ಜಡ್ಜ್ ಮಾಡಲ್ಲ. ವೈಜ್ಞಾನಿಕ ಮತ್ತೆ ಪ್ರಾಕ್ಟಿಕಲ್ ಆದ ಗೈಡೆನ್ಸ್ ಮೂಲಕ ನಿಜವಾಗಿಯೂ ಸಾಧಿಸಬಹುದಾದ ಫಲಿತಾಂಶಗಳನ್ನ ಕೊಡೋ ವಾಗ್ದಾನವನ್ನ ಇವರು ಮಾಡ್ತಾರೆ. ಕೆಲವೊಮ್ಮೆ ನೋಡಿ, ನಮ್ಮ ಮನಸ್ಸಲ್ಲಿರೋ ಸಾವಿರಾರು ಗೊಂದಲಗಳಿಗೆ ಉತ್ತರ ನಮ್ಮಿಂದ ಕೇವಲ ಒಂದೇ ಒಂದು ಸಂಭಾಷಣೆಯ ದೂರದಲ್ಲಿರುತ್ತೆ. ಆ ಒಂದು ಹೆಜ್ಜೆಯನ್ನ ಇಡೋ ಧೈರ್ಯ ಮಾಡಿದ್ರೆ ಅದು ನಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸ್ಬೋದು. ನಿಮ್ಮ ಯೋಗಕ್ಷೇಮದ ಈ ಪ್ರಯಾಣವನ್ನ ಇವತ್ತೇ ಶುರು ಮಾಡಬೇಕು ಅನ್ಸಿದ್ರೆ ಇಲ್ಲಿ ಕೊಟ್ಟಿರೋ ವಿವರಗಳನ್ನ ಸಂಪರ್ಕಿಸಬಹುದು. ಒಂದು ವಿಷಯ ನೆನ್ಪಿಡಿ, ಮನಸ್ಸುಗಳು ಸೇರಿದಾಗ ಹೊಸ ದಾರಿಗಳು ತಾವಾಗಿಯೇ ತೆರೆದುಕೊಳ್ತವೆ. ಎಲ್ಲರಿಗೂ ಧನ್ಯವಾದಗಳು.